ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಡಲೆಕಾಳು ಮತ್ತು ಕಡಲೆಕಾಯಿ ಬೀಜನ ಉಪಯೋಗಿಸಿ ಯಾವ ರೀತಿಯಾಗಿ ಬಹಳ ಸೊಗಸಾದಂಥ ಸಲಾಡನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಯಾವಾಗಲೂ ನೀವು ಅಡುಗೆ ಮಾಡ್ತಾನೆ ಇರ್ತೀರ, ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂದರೆ ಖಂಡಿತ ಈ ಒಂದು ಸಲಾಡ್ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಹಾಗಿರೋ ಬನ್ನಿ, ಸಲಾಡ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಈಗ ಬಿಸಿಯಾದಂಥ ಬಾಣಲಿಗೆ 3/4 ಕಪ್ ಅಳತೆಯ ಕಡಲೆಕಾಯಿ ಬೀಜನ ಹಾಕ್ಕೊಂಡು 8ರಿಂದ 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕಡಲೆಕಾಯಿ ಬೀಜನ ಬಹಳ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಡಲೆಕಾಯಿ ಬೀಜದಲ್ಲಿ ಪ್ರೋಟೀನ್ ಅಂಶ ಬಹಳ ಹೆಚ್ಚಿರುತ್ತೆ. ಇವತ್ತಿನ ಈ ವಿಡಿಯೋನ ಕೊನೆವರೆಗೂ ನೋಡೋದಷ್ಟೇ ಅಲ್ಲ, ನೀವು ಸಹ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಮಾಡಿ. ಏಕೆಂದರೆ ಡಯಟ್ ಮಾಡೋರಿಗಂತೂ ಇದು ಬಹಳ ಉಪಯುಕ್ತವಾದಂಥ ರೆಸಿಪಿ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಕಡಲೆಕಾಯಿ ಬೀಜನ ಈ ಒಂದು ಅದಕ್ಕೆ ನೀಟಾಗಿ ಹುರ್ಕೊಂಡಿದ್ದೀವಿ. ಮೇಲಿರ್ತಕ್ಕಂಥ ಒಟ್ಟು ನೀಟಾಗಿ ಎದ್ದಿದೆ. ಈಗ ಹುರಿದಿರ್ತಕ್ಕಂಥ ಈ ಕಡಲೆಕಾಯಿ ಬೀಜನ ತಣ್ಣಗಾಗೋದಕ್ಕೋಸ್ಕರ ಮತ್ತೊಂದು ತಟ್ಟೆಗೆ ಹಾಕೋಬೇಕಾಗತ್ತೆ. ಹುರಿದು ಬಿಸಿ ಇರತಕ್ಕಂಥ ಈ ಕಡಲೆಕಾಯಿ ಬೀಜ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಖಂಡಿತ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ. ಈ ಸಮಯದಲ್ಲಿ ನೆಂದಂಥ ಕಡಲೆಕಾಳು 1 ಕಪ್ ಇದೆ. ಅರ್ಧ ಕಪ್ಪಷ್ಟು ಕಡಲೆಕಾಳನ್ನು ಇಡೀ ರಾತ್ರಿ ನೆನೆಸಿದ ನಂತರ ಕಡಲೆಕಾಳು ಹುಬ್ಬಿ 1 ಕಪ್ಪಷ್ಟು ಆಗಿದೆ. ನೀವು ನೆನೆಸ್ಬೇಕಾದ್ರೆ ಅರ್ಧ ಕಪ್ ಕಡಲೆಕಾಳನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ 8ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿದಂಥ ಕಡಲೆಕಾಳನ್ನು ಒಂದು ಕುಕ್ಕರ್ಗೆ ಹಾಕಿ 1/4 ಕಪ್ ಅಳತೆಯ ನೀರನ್ನು ಹಾಕಿ ಈ ಕಡಲೆಕಾಳು ಬೇಯೋದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀವಿ. ಡಯಟ್ ಮಾಡೋರಿಗೆ ಪಿಂಕ್ ಸಾಲ್ಟ್ ಬಹಳ ಉತ್ತಮವಾದಂಥದ್ದು. ಪಿಂಕ್ ಸಾಲ್ಟ್ ಇಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ, ನಾರ್ಮಲ್ ಸಾಲ್ಟನ್ನೇ ಬಳಸಬೇಕಾಗತ್ತೆ. ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಉಪ್ಪು ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಕುಕ್ಕರು 2 ವಿಸಲ್ ಕೂಗಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಒಂದು ಸಮಯದಲ್ಲಿ ಕಡಲೆಕಾಯಿ ಬೀಜ ಮತ್ತು ಹೊಟ್ಟನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಹುರಿದಂಥ ಕಡಲೆಕಾಯಿ ಬೀಜದ ಮೇಲೆ ಇರ್ತಕ್ಕಂಥ ಹೊಟ್ಟನ್ನು ಕಂಪ್ಲೀಟಾಗಿ ತೆಗೆದಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಲೆಟಸ್ಟ್ ಎಲೆ ಅಂತ ಕರೀತಾರೆ. ಈ ಸಲಾಡ್ ಮಾಡೋದಕ್ಕೆ ಇದು ಬಹಳ ಉಪಯುಕ್ತ. ಬರ್ಗರಲ್ಲೂ ಸಹ ಈ ರೀತಿಯಾದಂಥ ಎಲೆನ ಉಪಯೋಗಿಸ್ತಾರೆ. ಈಗ ಇದನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಗಟ್ಟಿ ಇರತಕ್ಕಂಥ ಭಾಗವನ್ನು ತೆಗೆದುಹಾಕಿ ಸ್ಮೂತಾಗಿರ್ತಕ್ಕಂಥ ಅಂದರೆ ಮೃದುವಾಗಿರ್ತಕ್ಕಂಥ ಎಲೆನ ಮಾತ್ರ ಉಪಯೋಗಿಸ್ಬೇಕು. ನೋಡ್ತಾ ಇದ್ರಲ್ಲ, ಎಲೆನ ಈ ಒಂದು ಅದಕ್ಕೆ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಾಯಿತು. ಈ ಒಂದು ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಕಡಲೆಕಾಳು ಸಹ ಬಹಳ ಚೆನ್ನಾಗಿ ಬೆಂದಿದೆ. ಹೆಚ್ಚುವರಿ ಇರತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈಗ ಮತ್ತಿಲ್ಲಿ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ನ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ. ಎಣ್ಣೆನ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಎಣ್ಣೆಗೆ ಅರ್ಧ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕರಿಕಾಳು ಮೆಣಸಿನ ಪುಡಿ, ಸ್ವಲ್ಪ ಪಿಂಕ್ ಸಾಲ್ಟ್ ಅಂದರೆ ಉಪ್ಪನ್ನು ಹಾಕಿ ಈಗ ಇದನ್ನೆಲ್ಲ ಒಂದು 30 ಸೆಕೆಂಡ್ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ 30 ಸೆಕೆಂಡು ಬಿಸಿ ಮಾಡಿದ ನಂತರ ಈಗ ಹುರಿದಂಥ ಕಡಲೆಕಾಯಿ ಬೀಜನ ಬಾಣಲಿಗೆ ಹಾಕ್ಕೋಬೇಕಾಗತ್ತೆ. ಹಾಗೆ ಕುಕ್ಕರಲ್ಲಿ ಬೇಯಿಸಿದಂಥ ಕಡಲೆಕಾಳನ್ನು ಹಾಕಿ 2 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕು. ಆಲಿವ್ ಆಯಿಲ್ ಆಗ್ಬೋದು ಅಥವಾ ನಾವು ಸೇರಿಸಿದಂಥ ಮಸಾಲ ಪುಡಿಗಳಾಗ್ಬೋದು, ಇದಕ್ಕೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಕಡಲೆಕಾಯಿ ಬೀಜ ಮತ್ತು ಕಡಲೆಕಾಳನ್ನು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈ ರೀತಿ ಇವೆರಡನ್ನು ಬಿಸಿ ಮಾಡಿದ ನಂತರ ಈಗ ಮತ್ತೊಂದು ಚಿಕ್ಕ ಬಟ್ಟಲನ್ನ ತೊಗೊಂಡಿದ್ದೀವಿ. ಆ ಬಟ್ಲಿಗೆ ಈಗ 1.5 ಟೇಬಲ್ ಸ್ಪೂನಷ್ಟು ಆಲಿವೋ ಆಯಿಲನ್ನು ಹಾಕಿ ಮತ್ತು 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕಿ ಹಾಗೆ
1 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು, ಇದನ್ನೇನು ಹುರಿದಿಲ್ಲ ಹಾಗೆ ಉಪಯೋಗಿಸ್ತಾ ಇದ್ದೀವಿ. ಈಗ 1 ಟೇಬಲ್ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸನೂ ಸಹ ಹಾಕಿ 1 ಟೀ ಸ್ಪೂನಷ್ಟು ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀವಿ. ಪಿಂಕ್ ಸಾಲ್ಟ್ ಅಂತ ಕೇಳಿದ್ರೆ ಅಂಗಡಿನಲ್ಲಿ ಸಿಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ವಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಅಥವಾ ಒಂದು ಸ್ಪೂನ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇದೆಲ್ಲ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಲಾಡ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡೋದಕ್ಕೋಸ್ಕರ ಒಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ 1 ಕಪ್ ಆಗೋಷ್ಟು ಸೌತೆಕಾಯನ್ನು ಈ ಒಂದು ಹದಕ್ಕೆ ಕಟ್ ಮಾಡಾಕೊಳ್ತಾ ಇದ್ದೀವಿ. ಹಾಗೆ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಈರುಳ್ಳಿ, ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ನಾವು 2 ಆಪಲ್ ಟೊಮೊಟೊ ಹಣ್ಣನ್ನು ಈ ಒಂದು ಹದಕ್ಕೆ ಕಟ್ ಮಾಡಿದ್ದೀವಿ. ಆಪಲ್ ಟೊಮೊಟೊ ಹಣ್ಣಲ್ಲಿರ್ತಕ್ಕಂಥ ಟೊಮೊಟೊ ಹಣ್ಣಿನ ಬೀಜನ ಹೊರತೆಗೆದು ಬರೀ ಹಣ್ಣನ್ನು ಮಾತ್ರ ಬಳಸ್ತಾ ಇದ್ದೀವಿ. ಬರ್ಗರ್ಗೆ ಅಥವಾ ಈ ರೀತಿ ಸಲಾಡ್ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಲೆಟಸ್ಟ್ ಎಲೆ, ಹಾಗೆ ಬಾಣಲಿಲಿ ಚೆನ್ನಾಗಿ ಬಿಸಿ ಮಾಡಿದಂಥ ಕಡಲೆಕಾಯಿ ಬೀಜ ಮತ್ತು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ಇನ್ನು ಆಲಿವ್ ಆಯಿಲ್ ಜೊತೆ ಮಿಕ್ಸ್ ಮಾಡಿದಂಥ ಎಲ್ಲ ಪದಾರ್ಥನೂ ಈಗ ಹಾಕಿ ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಟ್ಲಿಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರಿಬೇಕು. ಖಂಡಿತ ಇದು ಒಂದು ಹೊಸತನದ ರೆಸಿಪಿ, ಆರೋಗ್ಯಕ್ಕೆ ಬಹಳ ಉತ್ತಮ, ಡಯಟ್ ಮಾಡೋರ್ಗಂತೂ ಇನ್ನೂ ಉತ್ತಮ. ಹೊಸ ರುಚಿ ಒಳಗೊಂಡಿರೋದ್ರಿಂದ ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಲೇಬೇಕು. ಯಾವಾಗಲೂ ಅನ್ನ ಸಾರು ಚಪಾತಿ ದೋಸೆ ಇಡ್ಲಿ ತಿಂತಾನೆ ಇರ್ತೀವಿ. ಈ ರೀತಿಯಾದಂಥ ರೆಸಿಪಿನ ಒಮ್ಮೆ ಮಾಡಿ ತಿಂದು ನೋಡಿ, ಖಂಡಿತ ನಿಮಗೆ ಬಹಳ ಇಷ್ಟ ಆಗುತ್ತೆ. ಪದೇ ಪದೇ ಮಾಡ್ತೀರಾ ಅಂತಕ್ಕಂಥ ಗ್ಯಾರಂಟಿ ನಾನು ಕೊಡ್ತೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾದಂಥ ಕಡಲೆಕಾಳು ಮತ್ತು ಕಡಲೆಕಾಯಿ ಬೀಜದಿಂದ ತಯಾರು ಮಾಡಿದಂಥ ಸಲಾಡ್ ಬಹಳ ಸೂಪರಾಗಿ ಸಿದ್ಧವಾಗಿದೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಕಡಲೆಕಾಳು ಮತ್ತು ಕಡಲೆಕಾಯಿ ಬೀಜದ ಸಲಾಡನ್ನು ತಯಾರು ಮಾಡ್ಬೋದು ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿರ್ತಕ್ಕಂಥ ಒಂದು ಕ್ವಾಂಟಿಟಿ 3 ರಿಂದ 4 ಜನಕ್ಕೆ ಒಮ್ಮೆಗೆ ತಿನ್ನೋದಕ್ಕಾಗತ್ತೆ. ಒಬ್ಬರಿಗೆ ಬೇಕಾದರೆ 2 ರಿಂದ 3 ಟೈಮ್ಗೆ ಈ ಒಂದು ಸಲಾಡ್ ಸಾಕಾಗುತ್ತೆ. ಹಾಗೆ ಮತ್ತೆ ಆಗ್ತಾಳ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಸಲಾಡ್ ಮಾಡಿ ಒಮ್ಮೆ ತಿಂದು ನೋಡಿ ಇದರ ರುಚಿ ಹಾಗೆ ಇದರ ಒಂದು ಆರೋಗ್ಯತನ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಸಲಾಡ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.